ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಹೆಚ್ಚುತ್ತಾ ಇದೆ ಮಹಾಮಾರಿ ಕರೋನಾ. ಬೆಳಗಾವಿಯಲ್ಲಿ ಕರೋನಾಗೆ ಮೊದಲ ಬಲಿಯಾಗಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ 70 ವರ್ಷದ ವೃದ್ಧ ಸಾವನ್ನಪ್ಪಿರೋದು. ನಿನ್ನೆಯಷ್ಟೇ ಕೋವಿಡ್ ಪಾಸಿಟಿವ್ ಅಂತ ದೃಢಪಡಲಾಗಿತ್ತು. ತಡರಾತ್ರಿ ಚಿಕಿತ್ಸೆ ಫಲಿಸದೆ ರೋಗಿ ಸಾವನ್ನಪ್ಪಿರೋದು. ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ನಿವಾಸಿಯವರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ರೋಗಿ ಪಾಸಿಟಿವ್ ದೃಢಪಟ್ಟ ತಕ್ಷಣವೇ ಕೋವಿಡ್ ವಾರ್ಡ್ಗೆ ಇವರನ್ನ ಶಿಫ್ಟ್ ಕೂಡ ಮಾಡಲಾಗಿತ್ತು. ನಿನ್ನೆ ಅಷ್ಟೇ ಕೋವಿಡ್ ಪಾಸಿಟಿವ್ ಅಂತ ಅವರಿಗೆ ದೃಢ ಆಗಿದೆ. ತಡರಾತ್ರಿ ಚಿಕಿತ್ಸೆಯನ್ನು ನೀಡಲಾಗಿತ್ತು, ಆದರೆ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಿದ್ದಾರೆ. ಈ ಮುಖಾಂತರವಾಗಿ ಬೆಳಗಾವಿ ತಾಲೂಕಿನ ಬೆನಕನಹಳ್ಳಿಯ ಗ್ರಾಮದ ನಿವಾಸಿ ಮೃತಪಟ್ಟಿರೋದು. ಬೆಳಗಾವಿಯಲ್ಲಿ ಮೊದಲ ಬಲಿಯಾಗ್ತಾ ಇದೆ ಕರೋನಾಗೆ. ಈಗ ಆಲ್ರೆಡಿ ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ಒಂದಾಗಿತ್ತು. ಅವರು 84 ವರ್ಷದ ವೃದ್ಧರು. ಅವರಿಗೆ ಬಹು ಅಂಗಾಂಗ ವೈಫಲ್ಯ ಆಯಿತು. ಇಲ್ಲಿ 74 ವರ್ಷ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇವರಿಗೆ ನಿನ್ನೆ ಟೆಸ್ಟ್ ಮಾಡಿದ್ದಾರೆ, ಕೋವಿಡ್ ಇದೆ ಅನ್ನೋದು ಗೊತ್ತಾಗಿದೆ. ಇಮಿಡಿಯೇಟಾಗಿ ಕೋವಿಡ್ ವಾರ್ಡ್ಗೆ ಅವರನ್ನು ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಆಲ್ರೆಡಿ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ತಯಾರಿ ಆಗಿದೆ. 10-20 ಬೆಡ್ಗಳಿರುವಂಥ ವಾರ್ಡ್ಗಳನ್ನು ತಯಾರು ಮಾಡಿ ಇಟ್ಕೊಂಡಿರಿ, ಸಿದ್ಧತೆ ಇರಲಿ ಅನ್ನೋದನ್ನು ರಾಜ್ಯ ಸರ್ಕಾರ ಆಲ್ರೆಡಿ ಸೂಚನೆಯನ್ನು ನೀಡಿತು. ಹಾಗಾಗಿ ಎಲ್ಲ ಕಡೆಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರಂತೆಯೇ ಇಲ್ಲೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಇವರಿಗೆ ಪಾಸಿಟಿವ್ ದೃಢಪಟ್ಟಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಆ ವಾರ್ಡಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಚಿಕಿತ್ಸೆ ನೀಡಿದ್ದಾರೆ, ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. 70 ವರ್ಷ, ವಯೋಸಹಜವಾಗಿಯೂ ಕೂಡ ಕಾಯಿಲೆಗಳಿರುತ್ತೆ. ಸೊ ಅವ್ರ ಸಿಚುವೇಶನ್ಸ್ ಯಾವ ರೀತಿ ಆಗಿತ್ತು, ಹೆಲ್ತ್ ಕಂಡೀಷನ್ಸ್ ಏನಿತ್ತು, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಯಾಕಂದರೆ ಈಗ ಭಯ ಆಗೋದೇನು ಅಥವಾ ಪ್ರಶ್ನೆ ಹುಡ್ಕೊಳ್ಳೋದು ಏನು ಅಂತಂದರೆ, ಕೋವಿಡ್ನಿಂದ ಡೆತ್ ಆದವರು ಅಂದಿದ ತಕ್ಷಣ ನಾವೆಲ್ಲರೂ ಕೋವಿಡಿಂದನೇ ಡೆತ್ ಆಗಿಬಿಟ್ರು ಅಂತ ಅಂದ್ಕೊಳ್ತೀವಿ. ಬಟ್ ಅವರ ಈ ಹೆಲ್ತ್ ಕಂಡೀಷನ್ ಅಥವಾ ಹೆಲ್ತ್ ಹಿಸ್ಟ್ರಿ ಗಮನಿಸಬೇಕಾಗತ್ತೆ. ಏನು ಪ್ರಾಬ್ಲಮ್ ಆಗಿತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತಾ, ಕಿಡ್ನಿ ಪ್ರಾಬ್ಲಮ್ ಇತ್ತಾ, ಉಸಿರಾಟದ ಸಮಸ್ಯೆ ಇತ್ತಾ, ವಯೋಸಹಜ ಕಾಯಿಲೆ ಇತ್ತಾ, ಬಹು ಅಂಗಾಂಗ ವೈಫಲ್ಯ ಇತ್ತಾ, ಕ್ಯಾನ್ಸರ್ ಇತ್ತಾ, ಏನು ಸಮಸ್ಯೆ ಇತ್ತು, ಯಾಕೆ ಇಷ್ಟು ಬೇಗ ನಿನ್ನೆ ಅಟ್ಯಾಕ್ ಆಗಿದೆ, ಇವತ್ತು ಮೃತಪಟ್ಟಿದ್ದಾರೆ ಅಂತ ಅಂದರೆ ಕರೋನಾ ಅಷ್ಟು ಎಫೆಕ್ಟಿವ್ ಆಗಿದೆಯಾ, ಅಷ್ಟು ಪರಿಣಾಮಕಾರಿಯಾಗಿದೆಯಾ, ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹಾಗಾಗಿಯೇ ಡೆತ್ ಆದಂಥ ಪೇಷಂಟ್ನ ಹಿಸ್ಟ್ರಿ ಇಲ್ಲಿ ಮುಖ್ಯ ಆಗತ್ತೆ. ಗಟ್ಮುಟ್ಟಾಗಿದ್ರು, ಇನ್ನು 30 ವರ್ಷ, 35 ವರ್ಷ, 40 ವರ್ಷ, 50 ವರ್ಷ, ಏನು ಖಾಯಿಲೆನೇ ಇರಲಿಲ್ಲ, ಏನು ಸಮಸ್ಯೆನೇ ಇರಲಿಲ್ಲ, ಕೋವಿಡ್ ಬಂದು ಸಾವನ್ನಪ್ಪಿದ್ರು ಅಂತಂದರೆ ಸಹಜವಾಗಿ ಅದು ಆತಂಕ ಪಡುವ ವಿಚಾರ. ಬಟ್ 80+, 70+ ಅಂತಂದಾಗ ಅವರ ಈ ಹೆಲ್ತ್ ಹಿಸ್ಟ್ರಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಲ್ಲಿ ಮೊದಲ ಬಲಿ ಕರೋನಾಗಾಗಿರೋದು. ಶ್ರೀಧರ್, ಇಲ್ಲಿ 70 ವರ್ಷ ಅವ್ರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅವರು ಮುಂಚಿತವಾಗಿ ಏನಾದರೂ ಆರೋಗ್ಯ ಸಮಸ್ಯೆಯಿಂದ ಬಳಲಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ರಾ, ಟೆಸ್ಟ್ ಮಾಡಿದಾಗ ಕೋವಿಡ್ ಪಾಸಿಟಿವ್ ಅನ್ನೋದು ಗೊತ್ತಾಗಿದ್ದ, ಅಥವಾ ಕೋವಿಡ್ ಪಾಸಿಟಿವ್ ಆಗೇ ಹಾಸ್ಪಿಟ್ಲಿಗೆ ಬಂದಿದ್ದ, ಏನಿದೆ ಡೀಟೇಲ್ ಇವ್ರ ಬಗ್ಗೆ? ಈಗ ಬೆಳಗಾವಿಯಲ್ಲಿ ಕೋವಿಡ್ಗೆ ಮೊದಲ ಬಲಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಬೆಳಗಾವಿ ತಾಲೂಕಿನ ಬೆಳಗುಂದಿ ಗ್ರಾಮದ 70 ವರ್ಷದ ರೋಗಿ ಮೃತಪಟ್ಟಿದ್ದಾನೆ. ನಿನ್ನೆ ಅಷ್ಟೇ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರೋಗಿ ಅನಾರೋಗ್ಯ ಕಾರಣಕ್ಕಾಗಿ ಒಂದು ಆಸ್ಪತ್ರೆಗೆ ದಾಖಲಾಗ್ತಾರೆ. ಯಾವಾಗ ಒಂದು ವೈದ್ಯರಿಗೆ ಒಂದಿಷ್ಟು ಅನುಮಾನ ಕಾಡುತ್ತೋ ಆಗ ತಕ್ಷಣವೇ ಅವರನ್ನ ಕೋವಿಡ್ ಟೆಸ್ಟ್ ಒಳಪಡಿಸಲಾಗುತ್ತೆ. ಮಧ್ಯಾಹ್ನದ ವೇಳೆಗೆ ಏನು ರಿಪೋರ್ಟ್ ಬರುತ್ತೆ, ಅವರಿಗೆ ಕೋವಿಡ್ ಬಂದಿರತಕ್ಕಂಥದ್ದು. ಕೋವಿಡ್ ಬಂದಂತ ವಿಚಾರ ಗೊತ್ತಾದ ತಕ್ಷಣವೇ ಆ ಒಂದು ರೋಗಿಯನ್ನ ಕೋವಿಡ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ಜೊತೆಗೆ ಚಿಕಿತ್ಸೆ ಕೂಡ ನೀಡುವಂತ ಕೆಲಸನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ವೈದ್ಯರು ಮಾಡ್ತಾರೆ. ಆದ್ರೆ ತಡರಾತ್ರಿ ಏನಂದ್ರೆ ಆ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಆ ಒಂದು ವೃದ್ಧ ರೋಗಿ ಏನಿದಾನೆ ಆತ ಮೃತಪಟ್ಟಿದ್ದಾನೆ. ಯಾಕೆ 70 ವರ್ಷ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವೃದ್ಧನಿಗೆ ಅನೇಕ ಕಾಯಿಲೆಗಳಿಂದ ಆತ ಒಂದು ಬಳಲುತ್ತಿದ್ದ ಅನ್ನುವಂತ ಮಾಹಿತಿ ಕೂಡ ಈಗ ವೈದ್ಯರನ್ನು ಗೊತ್ತಾಗಿರ್ತಕ್ಕಂಥದ್ದು. ಜೊತೆಗೆ ರಾತ್ರಿನೇ ಕೋವಿಡ್ ನಿಯಮಗಳ ಅನುಸಾರವಾಗಿ ಆ ನಿಯಮಗಳನ್ನು ಪಾಲಿಸಿ ಆ ಒಂದು ಕುಟುಂಬಸ್ಥರಿಗೆ ಮೃತದೇಹವನ್ನ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಏನಂದ್ರೆ ನಿತ್ಯ ಈಗಾಗಲೇ ಬೆಳಗಾವಿಯಲ್ಲಿ 2 ಕೋವಿಡ್ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿತ್ತು. ಒಂದು ಗರ್ಭಿಣಿ ಮತ್ತು ಇನ್ನೊಂದು ವಯೋವೃದ್ಧನಿಗೆ. ಗರ್ಭಿಣಿಗೆ ಇನ್ನೂ ಕೂಡ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಜೊತೆಗೆ ವಯೋವೃದ್ಧ ಮೃತಪಟ್ಟಿರ್ತಕ್ಕಂಥದ್ದು. ಜೊತೆಗೆ ಒಂದು ಅಂಶ ಏನಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಮತ್ತು ಆರೋಗ್ಯ ಇಲಾಖೆ ಆಗಿರ್ಬೋದು ಒಂದಿಷ್ಟು ಮನವಿಯನ್ನ ಸಾರ್ವಜನಿಕರಲ್ಲಿ ಮಾಡ್ಕೊಳ್ತಾ ಇದೆ. ಏನಂದ್ರೆ ವಯೋವೃದ್ಧರಾಗಿರ್ಬೋದು, ಜೊತೆಗೆ ಮಕ್ಕಳಾಗಿರ್ಬೋದು ಮತ್ತು ಗರ್ಭಿಣಿಯರಾಗಿರ್ಬೋದು ಅಥವಾ ಬಾಣಂತಿಯರಾಗಿರ್ಬೋದು, ಇವೆಲ್ಲರೂ ಕೂಡ ಈ ಒಂದು ಮಾಸ್ಕ್ ಅನ್ನ ಧರಿಸಬೇಕು, ಕೋವಿಡ್ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಎಚ್ಚರಿಕೆಯಿಂದ ಇರಬೇಕು ಅನ್ನೋಂತ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ವಯೋವೃದ್ಧ ಮೃತಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ಏನಂದ್ರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ
ಬೇರೆ ಬೇರೆ ಸರ್ಕಾರಿ ತಾಲೂಕಾ ಮಟ್ಟದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ಗಳನ್ನು ನಿರ್ಮಿಸಲಾಗಿದೆ. ಜೊತೆಗೆ ಯಾವೆಲ್ಲ ಒಂದು ಸಿಂಪ್ಟಮ್ಸ್ ಇರುವಂತ ಏನು ರೋಗಿಗಳು ಬರ್ತಾರೋ ಅಂತ ರೋಗಿಗಳನ್ನ ತಪಾಸಣೆ ಮಾಡಿ ಟೆಸ್ಟ್ ಕೂಡ ಒಳಪಡಿಸುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಿರ್ತಕ್ಕಂಥದ್ದು. ಬೆಳಗಾವಿಗೆ ಈಗ ಮೊದಲ ಬಲಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಕೋವಿಡ್ಗೆ ನೀತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿಯಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಅಂದರೆ ಈ ಹಿಂದೆ ನಾವು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವರ ಟ್ರಾವೆಲ್ ಹಿಸ್ಟರಿ ಅಥವಾ ಅವರ ಮನೆಯವರ ಆರೋಗ್ಯ ಈ ಥರ ಎಲ್ಲ ನಾವು ನೋಡ್ತಾ ಇದ್ವಿ. ಸೊ ಬೆಳಗಾವಿಯಲ್ಲಿ ಮೊದಲ ಬಲಿ ಆಗಿರೋದು ಸಹಜವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಆತಂಕ ಅನ್ನೋದು ಇರುತ್ತೆ. ಆರೋಗ್ಯ ಇಲಾಖೆ ಏನು ಹೇಳುತ್ತೆ, ಯಾವ ಥರದ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ ಶ್ರೀಧರ್? ನೀತಿ ಒಂದು ಆರೋಗ್ಯ ಇಲಾಖೆ ಹೇಳುವಂಥದ್ದು ಏನಂದ್ರೆ ಈಗಾಗಲೇ ಕೋವಿಡ್ ಮೊದಲ ವೇವ್ ಆಗಿರ್ಬೋದು, ಸೆಕೆಂಡ್ ವೇವ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಜೊತೆಗೆ ಸರ್ಕಾರಗಳಿಂದ ಈಗಾಗಲೇ ಏನು ಬಹುಪಾಲು ಜನರು ಕೂಡ ಕೋವಿಡ್ ಲಸಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗ ಕೋವಿಡ್ ಬಂದ್ರೆ ಅಂತದೊಂದು ಭಯ ಪಡುವಂತ ಒಂದು ಅವಶ್ಯಕತೆ ಇಲ್ಲ, ಆ ರೀತಿಯ ಒಂದು ಆತಂಕ ಪಡುವಂತ ಈಗ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಎಚ್ಚರಿಕೆಯಿಂದ ಇರಬೇಕಾದಂತವ್ರು ಯಾರು ಅನ್ನೋಂಥದ್ದು. ಯಾಕಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನೆಮೋನಿಯಾ ಆದ್ರೆ ಮಾತ್ರ ಏನು ಅಂತ ರೋಗಿಗಳು ಒಂದು ಬದುಕುಳಿಯೋದು ಬಹಳ ಕಷ್ಟ ಅನ್ನುವಂತ ಅಂಶಗಳನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಟೆಸ್ಟ್ ಗಳನ್ನ ಕೂಡ ಯಾರಿಗಾದ್ರೂ ಆ ರೀತಿಯ ಲಕ್ಷಣ ಕಂಡು ಬಂದರೆ ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಕೋವಿಡ್ ಟೆಸ್ಟ್ ಗಳು ಮಾಡ್ಕೋಬಹುದು, ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಟೆಸ್ಟ್ ಗಳು ಕೂಡ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಹೋಗಿ ಟೆಸ್ಟ್ ಮಾಡ್ಕೋಬಹುದು. ಆದ್ರೆ ಈ ಹಿಂದೆ ಕೊರೋನಾ ಬಂದಂತ ಸಂದರ್ಭ ಏನೋ ಒಂದು ಆತಂಕ ಭಯ ಇತ್ತು, ಅಂತ ರೀತಿ ಆತಂಕ ಭಯ ಬೇಡ ಅನ್ನುವಂತ ಮಾತನ್ನು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.